ನಮಸ್ತೆ ಮಿತ್ರರೇ. ಸುವರ್ಣಗೆಡ್ಡೆ ಎಂಬುದು ಗೆಡ್ಡೆಗಳಲ್ಲಿ ಒಂದು ಅತ್ಯಂತ ಆರೋಗ್ಯದಾಯಕ ಅಂಶವನ್ನು ಹೊಂದಿರುವಂತಹ ಒಂದು ಗೆಡ್ಡೆ. ಈ ಪೈಲ್ಸ್ ಪ್ರಾಬ್ಲಮ್ ಯಾರಿಗುಂಟು ಅಂಥವರು ಜಸ್ಟ್ ಅದರ ಸಿಪ್ಪೆ ತೆಗೆದು ಅದನ್ನು ಖಾಲಿ ಉಪ್ಪು ಹಾಕಿ ಬೇಯಿಸಿ, ಅಂದರೆ ಬೇಯಿಸಿದ ನಂತರ ಉಪ್ಪು ಹಾಕಬೇಕು ಹೆಚ್ಚಾಗಿ, ಯಾಕಂದರೆ ಇದರಲ್ಲಿ ಸರಿಯಾಗಿ ಬೇಯುವುದಿಲ್ಲ. ಒಂದೊಂದು ಬೌಲ್ನಷ್ಟು 2 ದಿವಸಕ್ಕೊಮ್ಮೆ ತಿಂದರೆ ಪೈಲ್ಸ್ ಮಾಯ ಆಗ್ತದೆ ಅಂತೆ. ಅಲ್ಲದೆ ಯಾರಿಗೆಲ್ಲ ಆಪರೇಷನ್ ಆಗಿರ್ತದೆ ಅಂಥವರಿಗೆ ಗಾಯ ಗುಣ ಆಗಲಿಕ್ಕಂತೂ ಒಂದು ದಿವ್ಯ ಔಷಧ ಅಂತಲೇ ಹೇಳ್ಬೋದು ಈ ಒಂದು ಸುವರ್ಣಗೆಡ್ಡೆ. ಅಂದರೆ ಎಲಿಫೆಂಟ್ ಫುಟ್ ಅಂತ ಅದಕ್ಕೆ ಇಂಗ್ಲೀಷ್ನಲ್ಲಿ ಕರೀತಾರೆ. ಇವತ್ತು ನಾನು ಈ ನಮ್ಮ ಉಡುಪಿಯಲ್ಲಿ ಹೆಚ್ಚಾಗಿ ಈ ದೇವಸ್ಥಾನದಲ್ಲಿ ಈ ಸುವರ್ಣಗೆಡ್ಡೆಯ ಸುಕ್ಕವನ್ನೊಂದು ಮಾಡ್ತಾರೆ. ಅಂದರೆ ಪಲ್ಯ ಅಂತ ನಾವೇನು ಕರಿತೇವೆ. ಬಹಳ ರುಚಿಕರವಾಗಿ ಬರ್ತದೆ ಮತ್ತು ಬಹಳ ಪರಿಮಳಯುಕ್ತವಾಗಿದೆ. ಅದನ್ನು ಮಾಡಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ರುಚಿಕರವಾದ ಹಾಗೂ ಆರೋಗ್ಯದಾಯಕವಾದ ಸುವರ್ಣಗೆಡ್ಡೆಯ ಸುಕ್ಕವನ್ನು ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ. ಇವತ್ತು ಉಡುಪಿ ಟೆಂಪಲಲ್ಲಿ ಮಾಡುವಂತಹ ಈ ಸುವರ್ಣಗೆಡ್ಡೆಯ ಪಲ್ಯ ಬಹಳ ರುಚಿಕರವಾಗಿ ಬರ್ತದೆ. ಟೆಂಪಲ್ನಲ್ಲಿ ಮಾಡಿದಂತಹ ಯಾವುದೇ ಒಂದು ಪಲ್ಯಗಳಾಗಲಿ ಅಥವಾ ಸಾಂಬಾರಾಗಲಿ ಬಹಳ ರುಚಿಕರ. ಹಾಗಾಗಿ ನಾನಿವತ್ತು ಒಂದು ಅರ್ಧ kg ಸುವರ್ಣಗೆಡ್ಡೆ ತೆಗೆದುಕೊಂಡಿದ್ದೇನೆ. ಅದೇ ಸ್ಟೈಲಲ್ಲಿ ನಾವು ಮಾಡೋಣ, ಟೆಂಪಲ್ ಸ್ಟೈಲಲ್ಲಿ. ಇದು ನೋಡಿ, ಈ ರೀತಿ ಕೆಂಪಿರಬೇಕು. ಯಾವಾಗಲೂ ಸುವರ್ಣಗೆಡ್ಡೆ ತೆಕ್ಕೊಳ್ಳುವಾಗ ಈ ಕೆಂಪು ಕಲರ್ ತೆಗೆದುಕೊಳ್ಳಿ. ಬಿಳಿ ಕಲರ್ ಆದರೆ ಅದೊಂದು ಅಷ್ಟೊಂದು ರುಚಿಕರವಾಗಿ ಬರುವುದಿಲ್ಲ. ಕೆಂಪು ಕಲರ್ ಇದ್ದರೆ ಆ ಒಂದು ಪದಾರ್ಥದ ಟೇಸ್ಟೇ, ಆ ಪಲ್ಯದ ಟೇಸ್ಟೇ ಒಂದು ಡಿಫರೆಂಟ್. ಸೊ ಸುವರ್ಣಗೆಡ್ಡೆ ಅರ್ಧ kg. ಇಲ್ಲಿ ಹುಳಿ ಒಂದು ಇಟ್ಟುಕೊಂಡಿದ್ದೇನೆ. ಈ ಹುಳಿಗೆ ಸ್ವಲ್ಪ ನಾವು ನೀರನ್ನು ಹಾಕೊಂಡು ಅದನ್ನು ನೀರು ಮಾಡ್ಕೊಳ್ಳೋಣ. ಇನ್ನು ಹಿಂಗು ಬೇಕು, 1 ಚಮಚ ಹಳದಿಯ ಪುಡಿ, 7 ಬ್ಯಾಡಗಿ ಮೆಣಸು ಬೇಕಿದ್ದಕ್ಕೆ, 1 ಚಮಚದಷ್ಟು ಉದ್ದಿನ ಬೇಳೆ, 3/4 ಚಮಚ ಅಥವಾ ಅರ್ಧ ಚಮಚ ಸಾಕು ಜೀರಿಗೆ, 1 ಚಮಚದಷ್ಟು ಕೊತ್ತಂಬರಿಯ ಬೀಜ, 1/4 ಚಮಚದಷ್ಟು ಮೆಂತೆ, ಇನ್ನು 1 ಸಣ್ಣ ತುಂಡು ಬೆಲ್ಲ ಬೇಕು, ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ಗಡಿಯಷ್ಟು ಸಾಕು, ದೊಡ್ಡ ತೆಂಗಿನಕಾಯಿ ಆದರೆ. ಇಲ್ಲದಿದ್ದರೆ ಸಣ್ಣ ತೆಂಗಿನಕಾಯಿ ಆದರೆ ಇಡೀ ತೆಂಗಿನಕಾಯಿಯ ಹೋಳನ್ನು ಈ ಗ್ರೇಟ್ ಮಾಡಿಟ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸಾಸಿವೆ 1 ಚಮಚಗಳಷ್ಟು. ಈಗ ಮೊದಲಿಗೆ ನಾವು ಈ ಒಂದು ಸುವರ್ಣಗೆಡ್ಡೆಯನ್ನು ನೋಡಿ, ಎಷ್ಟು ಕೆಂಪುಂಟು ನೋಡಿ. ಸುವರ್ಣಗೆಡ್ಡೆಯ ಲಾಭಾಂಶಗಳು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಯಾರಿಗೆ ಪೈಲ್ಸ್ ಉಂಟವರು 1 ದಿವಸ ಬಿಟ್ಟು 1 ದಿವಸ ಇದರದ್ದು ಜಸ್ಟ್ ಒಂದು ಬೇಯಿಸಿ ತಿಂದರೆ ಸಾಕು, ಉಪ್ಪು ಹಾಕಿ ಬೇಯಿಸಿ ತಿಂದರೆ ಸಹ ಸಾಕು. ಅದು ಆ ಪೈಲ್ಸನ್ನು ಪಕ್ಕ ನಿವಾರಣೆ ಮಾಡುವಂತಹದ್ದು. ಸೊ ಇದನ್ನು ಚೆನ್ನಾಗಿ ಈಗ ಸಿಪ್ಪೆ ಎಲ್ಲ ಒಳ್ಳೆ ಸಿಪ್ಪೆ ತೆಗೆದು ಇದನ್ನು ಕಟ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ವೀಕ್ಷಕರೇ ನೋಡಿ, ಕಟ್ಟಾಗಿ ಬಂತು ನೋಡಿ. ಸಣ್ಣ ಸಣ್ಣ ಪೀಸ್ಗಳಾಗಿ, ಹೀಗೆ ತುಂಬ ದೊಡ್ಡ ಪೀಸ ಮಾಡಬಾರ್ದು, ತುಂಬ ಸಣ್ಣ ಪೀಸ ಮಾಡಬಾರ್ದು. ಈ ರೀತಿ ಹದ ಪೀಸ್ಗಳಾಗಿ ಎಲ್ಲ ಬಂತ ಹೀಗೆ ಸ್ಕ್ವೇರಲ್ಲಿ ಕಟ್ ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ. ಈಗ ಇದನ್ನೊಂದು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಸೊ ಇದನ್ನು 2-3 ನೀರಲ್ಲಿ ತೊಳಿಬೇಕು. ಕೆಲವರಿಗೆ ಇದು ಕೈ ತುರಿಸ್ತದೆ. ತುರಿಸುವುದು ಹೇಳಿದರೆ ಇದರದ್ದು ತುರಿಸುವ ಗುಣವಿದಕ್ಕಿದೆ. ಇದಕ್ಕೆ ಇರುವ ಆರೋಗ್ಯಭರಿತ ಗುಣವನ್ನು ನೋಡಿದರೆ ಇದು ತುರಿಸುವ ಗುಣಕ್ಕೆ ಕೆಲವರಿಗೆ ತುರಿಸುವ ಅಭ್ಯಾಸ ಇದ್ದರೆ ಅಂಥವರು ಏನು ಮಾಡಬೇಕು ಹೇಳಿದರೆ, ಕಟ್ ಮಾಡುವಾಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ತಾಗಿಸಿಕೊಂಡು ನಾವು ಮಾಡಬೇಕಾಗ್ತದೆ. ಈಗ ಇದಕ್ಕೆ ಸ್ವಲ್ಪ ಹಳದಿ ಹಾಕೊಳ್ಳೋಣ. ಹಳದಿ ಹಾಕ್ಕೊಂಡು 1 ಚಮಚದಷ್ಟು ಹಳದಿ, ಇನ್ನು 1 ಸಣ್ಣ ತುಂಡು ಬೆಲ್ಲ, ಮತ್ತು ಈ ಹುಳಿಯ ನೀರನ್ನು, ಇದು ಒಂದು ಸಣ್ಣ ನಿಂಬೆ ಗಾತ್ರದ ಹುಳಿಯನ್ನು ನಾನು ನೀರಿನಲ್ಲಿ ಹಾಕಿದ್ದು ನೋಡಿ. ಹುಳಿಯ ನೀರನ್ನು ಹಾಕ್ಕೊಂಡು ಚೂರು ನೋಡಿ ಸ್ವಲ್ಪ ನೀರು ಹಾಕೊಳ್ಳೋಣ. ಸೊ ಒಂದು 5-6 ಚಮಚಗಳಷ್ಟು ನೀರಾಯಿತು. ಇಷ್ಟನ್ನು ಹಾಕ್ಕೊಂಡು ಇನ್ನು ಖಾಲಿ ಒಂದು ಚಮಚದಷ್ಟು ನೀರನ್ನು ತುಂಬ ನೀರು ಹಾಕ್ಕೊಳ್ಕಿಲ್ಲ ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಲ್ಲಿಗೆ ಗ್ಯಾಸಲ್ಲಿ ಇಡುವ. ಕುಕ್ಕರನ್ನು ಇಟ್ಟು ನೋಡಿ, ಇನ್ನು ಒಟ್ಟು 3-4
ಸ್ಪೂನುಗಳಷ್ಟು ನೀರು ಪ್ಲಸ್ ಹುಳಿಯ ನೀರು ಇಷ್ಟನ್ನು ಹಾಕಿ ನಾವು ಈ ಮುಚ್ಚಳವನ್ನು ಮುಚ್ಚಿ ಇದಕ್ಕೀಗ ವಿಸಿಲ್ ಇಡುವುದು ಬೇಡ. ಯಾಕೆ ಹೇಳಿದರೆ ನಮಗೆ ಫುಲ್ಲು ವಿಸಿಲ್ ಆಗಲಿಕ್ಕೆ ಬೇಡ. ಇದು ಮುಕ್ಕಾಲಷ್ಟು ಬೇಯುವಾಗ ಇದನ್ನು ಆಫ್ ಮಾಡಿಕೊಳ್ಳಿಕ್ಕೆ ಉಂಟು. ವೀಕ್ಷಕರು, ಇದು ಇಲ್ಲಿ ಬೇಯ್ತಾ ಇರುವಾಗ ಇಲ್ಲಿ ನಾನೊಂದು ಬಾಣಲೆಯನ್ನು ಇಟ್ಟು ನಾವು ಮಸಾಲೆ ಹುರಿಯೋಣ. ಮಸಾಲೆಗೆ ಮೊದಲಿಗೆ ನಾವೇನು ಮಾಡಬೇಕು, ಡ್ರೈ ರೋಸ್ಟಲ್ಲಿ ನಾವು ಮಾಡೋದು. ಈಗ ಏನು ಎಣ್ಣೆ ಹಾಕಿ ಮಾಡಬೇಕು, ಎಣ್ಣೆ ಹಾಕಿ ಸಹ ಮಾಡ್ಬೋದು, ಮಾಡಬಾರ್ದಂತ ಏನಿಲ್ಲ. ನಾವೀಗ ಡ್ರೈ ಆಗಿ ಹುರಿಯೋಣ. ಸುರಿಗೆ ಸಣ್ಣ ಉರಿ ಇಟ್ಕೊಳ್ಳೋಣ. ಉದ್ದಿನ ಬೇಳೆ, ಸ್ಟಾರ್ಟಿಗೆ ಉದ್ದಿನ ಬೇಳೆಯನ್ನು ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ತಿದ್ದೇನೆ. ಸ್ವಲ್ಪ ಇದು ಹುರಿದುಕೊಳ್ಳಿಕ್ಕೆ ಆಗುವಾಗ ಸ್ವಲ್ಪ ಅದಕ್ಕೂ ಡ್ರೈಯಲ್ಲೆಲ್ಲ ಕೊತ್ತಂಬರಿಯ ಬೀಜ ಹಾಕೊಳ್ತಿದ್ದೇನೆ. ಮತ್ತು ಮೆಂತೆ ಒಟ್ಟಿಗೆ ಹಾಕೊಳ್ತಿದ್ದೇನೆ. ಕೊತ್ತಂಬರಿ ಬೀಜ ಮತ್ತು ಮೆಂತೆ ಒಟ್ಟಿಗೆ. ಜೀರಿಗೆಯನ್ನು ಕೊನೆಗೆ ಹಾಕೊಳ್ಳೋಣ. ಯಾಕೆಂದರೆ ಅದು ಒಂದು ಆ ಜೀರಿಗೆಯ ಪರಿಮಳ ಅದು ಲಾಸ್ಟಿಗೆ ಹಾಕಿದರೆ ಬಹಳ ಚೆನ್ನಾಗಿ ಬರ್ತದೆ. ಈ ಉದ್ದಿನ ಬೇಳೆ ಮತ್ತು ಮೆಂತೆ ಕೊತ್ತಂಬರಿ ಬೀಜ ಹುರಿತಾ ಇರುವಾಗ ಇನ್ನು ಇಲ್ಲಿ 7 ಬ್ಯಾಡಗಿ ಮೆಣಸು. ನೀವು ಬೇಕಿದ್ರೆ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಬೋದು. ಇದು ಹೆಚ್ಚು ಖಾರ ಆಗಬಾರ್ದು, ಕಲರ್ ಮಾತ್ರ ಕೆಂಪಾಗಿ ಬಂದರೆ ಬಹಳ ಚೆನ್ನಾಗಿ ಬರ್ತದೆ. ಇದೀಗ ಒಳ್ಳೆ ಫ್ರೈ ಆಗ್ತಾ ಬಂತು. ಇನ್ನು ಕೊನೆಗೆ ಇದು ಜೀರಿಗೆಯನ್ನು ಹಾಕೊಳ್ತಿದ್ದೇನೆ. ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಆಗಬೇಕಿದು. ನೋಡಿ, ಮೆಣಸೆಲ್ಲ ಆಲ್ರೆಡಿ ಉಬ್ತಾ ಬಂತು. ಇಲ್ಲಿ ಸ್ವಲ್ಪ ನಾನು ಹಿಂಗನ್ನು ಹಾಕೊಳ್ತೀನಿ. ಒಂದು ಹಿಂಗನ್ನು ನಾವು ಬೇಯುವಾಗ ಸಹ ಹಾಕೊಳ್ಬೋದು, ಅಥವಾ ಒಂದು ಹಿಂಗು, ಸ್ವಲ್ಪ ಹಿಂಗು, ಇನ್ನು ಒಂದು ಕರಿಬೇವಿನ ಸೊಪ್ಪನ್ನು ಸಹ ಕೊನೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಡ್ರೈ ಫ್ರೈ ಆಗಬೇಕಿದು ಅಷ್ಟೇ. ಕೆಲವರು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ, ಆದರೆ ಈ ಟೆಂಪಲ್ಗಳಲ್ಲಿ ಇದನ್ನು ಡ್ರೈ ಫ್ರೈ ಮಾಡಿಕೊಳ್ಳದೆ ಮಾಡ್ತಾರೆ. ಇದನ್ನೀಗ ಆಫ್ ಮಾಡ್ಕೊಳ್ತಿದ್ದೇನೆ. ಇನ್ನು ಇದು ಸ್ವಲ್ಪ ನೋಡಿ, ಮೆಣಸೆಲ್ಲ ಉಬ್ಬಿ ಬಂದ ಮೇಲೆ ಮಾಡಬೇಕು. ಕಲರ್ ನೋಡಿ ಹೇಗೆ, ಸ್ವಲ್ಪ ಸಹ ಕರಟಬಾರ್ದು. ಮೇನಿರುವುದಿಲ್ಲಿ ಈ ಒಂದು ಮಸಾಲೆ ಹುರಿಯೋದ್ರಲ್ಲಿ ಸಹ ಇಷ್ಟ ಆಗುವಾಗ ಇದನ್ನು ಸ್ವಲ್ಪ ತಣ್ಣಗಾಗಲಿ ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ ಮಸಾಲೆ ತಣ್ಣಗಾಗಿದೆ. ಈಗ ತಣ್ಣಗಾದ್ದನ್ನು ನಾವೀಗ ಏನು ನೀರು ಹಾಕದೆ ಡ್ರೈ ಪೌಡರ್ ಮಾಡಿಕೊಂಡು ತರಲಿಕ್ಕೆ ಉಂಟು. ಬೇರೆ ಏನು ಹಾಕೊಳ್ಳಿಕ್ಕಿಲ್ಲ. ಇಷ್ಟೇ ವಸ್ತುಗಳನ್ನು ಹಾಕಿ ಒಮ್ಮೆ ಒಂದು ಒಳ್ಳೆ ಪೌಡರ್ ಮಾಡ್ಕೊಂಡು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಈ ರೀತಿ ಪೌಡರ್ ಆಗಬೇಕು. ತುಂಬ ಬೇನು ಪೌಡರ್ ಆಗಬೇಕಂತಿಲ್ಲ ನೋಡಿ. ಹದಾದಲ್ಲಿ ಇಷ್ಟು ಪೌಡರ್ ಆದರೆ ಆಯ್ತು. ಈಗ ಇದಕ್ಕೆ ಈ ತೆಂಗಿನ ತುರಿಯನ್ನು ಹಾಕೊಳ್ಳೋಣ. ನಾವು ಎಷ್ಟು ತೆಂಗಿನ ತುರಿ ಉಂಟು ನೋಡಿ, ಅಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡು ಇದನ್ನು ಏನು ನೀರು ಸೇರಿಸಲಿಕ್ಕಿಲ್ಲ, ಪುನೊಮ್ಮೆ ಒಂದು ಕೋಸಿ ಗ್ರೈಂಡ್ ಮಾಡಿಕೊಂಡು ತರ್ತೇನೆ ನಾನು. ವೀಕ್ಷಕರೇ, ಇಲ್ಲಿ ನೋಡಿ ಈ ರೀತಿಯಾಗಿ ಪೌಡರ್ ಆಗಿ ಬರಬೇಕು. ನೋಡಿ ಕಾಣ್ತಾ ಉಂಟಲ್ಲ, ಇದು ಈಗಲೇ ಘಮ್ಮ ಅಂತದೆ ಪರಿಮಳ. ಈ ಮಸಾಲೆಯ ಪರಿಮಳ ಬಹಳ ಚೆನ್ನಾಗಿದೆ. ಸೊ ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನೋಡಿ ನಮ್ಮ ಇದು ಸಹ ಹದಾದಲ್ಲಿ ಬೆಂದಿದೆ ನೋಡಿ. ತುಂಬ ಪಿಚಿ ಪಿಚಿ ಆಗಬಾರ್ದು. ಪಿಚಿ ಪಿಚಿ ಆದರೆ ಈ ಪಲ್ಯ ಒಳ್ಳೆಯದಾಗೋದಿಲ್ಲ. ಸೊ ನಾವು ಹೀಗೆ ಮುಟ್ಟುವಾಗ ತುಂಬ ಸ್ಮೂತ್ ಆಗಿರಬಾರ್ದು, ಹದಾದಲ್ಲಿ ಇರಬೇಕು. ನೋಡಿ ಬೆಂದಿದೆ, ಒಳ್ಳೆ ಬೆಂದಿದೆ, ಬಿಸಿ ಉಂಟು. ಸೊ ನೋಡಿ ಹೀಗೆ ಆದರೆ ಆಯಿತು. ಇಷ್ಟ ಆದರೆ ಇದನ್ನಿಗೆ ಇಟ್ಟುಕೊಂಡು ಇಲ್ಲಿ ಬಿಸಿ ಆಗಲಿಕ್ಕೆ ನಾನೊಂದು ಬಾಣಲೆಯನ್ನು ಇಟ್ಟುಕೊಂಡಿದ್ದೇನೆ. ಈ ಬಾಣಲೆಗೆ ನಾವು ಇದನ್ನು ಶಿಫ್ಟ್ ಮಾಡಿಕೊಳ್ಳೋಣ. ನೋಡಿ, ಇನ್ನು ಉಪ್ಪನ್ನು ಹಾಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಷ್ಟನ್ನು. ಬೆಲ್ಲ, ಹಳದಿ ಎಲ್ಲ ಇದರಲ್ಲಿ ಮಿಕ್ಸ್ ಆಗಿ ಉಂಟು. ನೋಡಿ, ನೀರು ಹೆಚ್ಚಿರಬಾರ್ದು. ಇನ್ನು 1 ನಿಮಿಷಗಳ ಕಾಲ ಈ ಉಪ್ಪು ಎಳಿಲಿಕ್ಕೋಸ್ಕರ ನಾವಿದನ್ನು ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. 1 ನಿಮಿಷ. ವೀಕ್ಷಕರೇ ನೋಡಿ, 1 ನಿಮಿಷ ಇದನ್ನು ನಾನು ಬೇಯಿಸ್ಕೊಂಡೆ. ಅಲ್ಲಿಗೆ ಉಪ್ಪು ಎಳಿಲಿಕ್ಕೆ ಹೀಗೆ ಮಾಡಿ. ಇನ್ನು ಈ ಮಸಾಲೆಯನ್ನು ನಾವು ಮಾಡಿದ್ದೇವೆ, ಇದನ್ನು ಇದರೊಳಗೆ ಹಾಕೊಳ್ಳೋಣ.
ಹೀಗೆ ಅವರದ್ದು ಹೀಗೆ ನೀವು ದೇವಸ್ಥಾನದಲ್ಲಿ ತಿಂದಿರಬೇಡ, ಹುಡಿ ಹುಡಿಯಾಗಿ ಇರ್ತದೆ, ಚೆನ್ನಾಗಿ ಬರ್ತದೆ ಅದು. ನೋಡಿ, ಅದಕ್ಕೆ ಹೆಚ್ಚು ನೀರನ್ನು ಹಾಕೊಳ್ಳಿಕ್ಕೆ ಇಲ್ಲ. ನೋಡಿ, ಬೆಲ್ಲವನ್ನು ಹಾಕ್ಕೊಳ್ತಿದ್ದೇನೆ ನಾನು. ಬೆಲ್ಲ ಆಲ್ರೆಡಿ ಹಾಕಿಕೊಂಡಿದ್ದೆ, ಇದಕ್ಕೆ ಸ್ವಲ್ಪ ಹುಳಿ ನೀರು ಹಾಕ್ಕೊಂಡಿದ್ದೇವೆ ಮೊದಲೇ. ಈಗ ಈ ಮಸಾಲೆಯನ್ನು ಚೆನ್ನಾಗಿ ಸ್ವಲ್ಪ ಇದರಲ್ಲಿದು ಸೇರಿಕೊಳ್ಬೇಕು. ಹೀಗೆ ಪೌಡರಾಗಿ ಬರಬೇಕು. ಈಗ ಇದನ್ನೊಂದು 1 ನಿಮಿಷ ಮುಚ್ಚಿಟ್ಟುಕೊಂಡು ಇಲ್ಲಿ ನಾವು ಒಂದು ಬಾಣಲೆಯನ್ನು ಇಟ್ಟುಕೊಂಡು ಇದಕ್ಕೊಂದು ಒಗ್ಗರಣೆಗೆ ರೆಡಿ ಮಾಡೋಣ. ಸಿಂಪಲ್ ಒಂದು ಒಗ್ಗರಣೆ ಇದಕ್ಕೆ. ಇದು ಒಗ್ಗರಣೆಗೆ ಇದು ಬಿಸಿ ಆಗುವಾಗ ಇಲ್ಲಿ ನೋಡಿ, ಇದು ನಿಮಗೆ ಸ್ವಲ್ಪ ಇದು ತುಂಬ ಡ್ರೈ ಅಂತ ಕಂಡ್ರೆ ನೀವು ಸ್ವಲ್ಪ ನೀರನ್ನು ಹೀಗೆ ಸಿಂಪಡಿಸಿಕೊಂಡು ಒಂದು ಬಾರಿ ಹೀಗೆ ತಿರುಗಿಸಿಕೊಳ್ಳಿ ಮತ್ತು ಸಣ್ಣ ಉರಿಯಲ್ಲಿ ಪುನೊಮ್ಮೆ ಮುಚ್ಚಳವನ್ನು ಮುಚ್ಚಿ ಇದು ಬೇಯ್ತಾ ಇರುವಾಗ ಇದು ನೋಡಿ ಬಿಸಿ ಆಯಿತು. ಈಗ ಇಲ್ಲಿ ಮೇನ್ ಇರೋದು ನಮ್ಮ ಉಡುಪಿಯಲ್ಲಿ ಅಥವಾ ಮಂಗಳೂರಿನಲ್ಲಿ ನಾವು ಮಾಡೋದು ಹೇಗೆ, ತೆಂಗಿನ ಎಣ್ಣೆಯಲ್ಲಿ ಕೊಟ್ಟಂತಹ ಒಗ್ಗರಣೆ ಉಂಟಲ್ಲ, ಅದೊಂದು ಸೂಪರ್ಬ್ ಆಗಿರುತ್ತೆ. ನಾವು ರೋಸ್ಟ್ ಮಾಡಿದ್ದು ಯಾವುದೊಂದು ಮಸಾಲೆಯನ್ನು ರೋಸ್ಟ್ ಮಾಡಿದ್ದು, ಏನು ಎಣ್ಣೆ ಇಲ್ಲ ಆಗ ಹಾಕಲಿಲ್ಲ. ಈಗ 1 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಿದ್ದೇನೆ, ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೇನೆ. ಇನ್ನು ಕೊನೆಗೆ ಇದು ಕುಡಿಯುವಾಗ ಆಫ್ ಮಾಡಿಕೊಂಡು ಸ್ವಲ್ಪ ಹಿಂಗೊಂದು ಮೇನ್ ಬೇಕು. ಯಾಕೆಂದರೆ ಈ ಗೆಡ್ಡೆ ಪದಾರ್ಥಗಳು ಯಾವಾಗಲೂ ಸ್ವಲ್ಪ ವಾಯು ಅಂಶವನ್ನು ಹೊಂದಿರುವಂತಹದ್ದು. ನಾವು ಜೀರಿಗೆ ಎಲ್ಲ ಹಾಕಿದ್ದೇವೆ, ಬಟ್ ಸ್ಟಿಲ್ ಸಾಕು. ಆಫ್ ಮಾಡಿಕೊಂಡು ಇಲ್ಲಿ ನೋಡಿ ಇದು ಆಗ್ತಾ ಉಂಟು, ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತೀವಿ. ಈ ಒಂದು ಮಸಾಲೆಯನ್ನು ಇದಕ್ಕೆ ಇನ್ನು ಆಫ್ ಮಾಡಿಕೊಂಡು 1 ನಿಮಿಷ ಹೀಗೆ ಬಿಟ್ಕೊಳ್ಳೋಣ. ವೀಕ್ಷಕರೇ, ಹೇಳಿ ನೋಡಿ, ಘಮಿಸುವ ಸುವರ್ಣಗಡ್ಡೆಯ ಪಲ್ಯ, ಅದು ಸಹ ಟೆಂಪಲ್ ಶೈಲಿಯಲ್ಲಿ ರೆಡಿ ಆಯಿತು ನೋಡಿ. ಹೀಗೆ ಬಂತು ನೋಡಿ. ನೀವು ತುಂಬ ಈ ಕರಾವಳಿ ಭಾಗದಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಈ ರೀತಿಯ ಒಂದು ಸುಕ್ಕ ಟೈಪಿನಲ್ಲಿ ಪಲ್ಯ ಇರ್ತದೆ. ಸೊ ಸುವರ್ಣಗೆಡ್ಡೆ, ಏನು ಇಂಗ್ಲಿಷ್ನಲ್ಲಿ ಎಲಿಫೆಂಟ್ ಫುಟ್ ಅಂತ ಏನು ಕರಿತೇವೆ, ಇದರ ಒಂದು ಸುಕ್ಕ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸುಲಭ ರೀತಿಯಲ್ಲಿ ಪರಿಮಳಯುಕ್ತವಾದ ಒಂದು ತೆಂಗಿನ ಎಣ್ಣೆಯ ಒಗ್ಗರಣೆಯೊಂದಿಗೆ ಮಾಡುವಂತಹ ಈ ಒಂದು ರುಚಿಕರವಾದ ಸುಕ್ಕ, ಸುವರ್ಣಗೆಡ್ಡೆ ಸುಕ್ಕ ನಿಮಗೆ ಖುಷಿಯಾಗಿದೆ ಅಂತ ಅನ್ನಿಸ್ತೇನೆ. ಹಾಗಾದರೆ ಬೋಳೂರು ಸುವರ್ಣ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಲೈಕ್ ಮಾಡಿ. ಧನ್ಯವಾದಗಳು.